ರೈಟ್ ವೀಕ್ಷಕರೇ ನಮಸ್ಕಾರ. ನಾನು ಅರುಣ್ ಗೋಪಾಲ್ ಮಾತಾಡ್ತಿದ್ದೀನಿ. ಬಿಪಿ ನ್ಯೂಸ್ ನ ಏನು ಯಶಸ್ವಿಯಾದಂತಹ ಒಂದು ಕಾರ್ಯಕ್ರಮ ಹೆಲ್ತ್ ಟಾಕ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಸೊ ಈ ಒಂದು ಬಳ್ಳಾರಿ ಹೆಲ್ತ್ ಸಿಟಿ ಅಂದ್ರೆ BHC ಅಂತ ಕರಿತೀವಿ. ಸೊ ಇವರ ಒಂದು ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಎಲ್ಲಾ ರೀತಿಯ ಎಲ್ಲ ವಿಧವಾದಂತಹ ಎಲ್ಲಾ ಒಂದು ಕ್ಷೇತ್ರದಲ್ಲಿ ಅನುಭವ ಇರುವಂತಹ ವೈದ್ಯರೊಂದಿಗೆ ನಾನು ಮಾತಾಡಿದ್ದೀನಿ. ನವೆಂಬರ್ 14 ವರ್ಲ್ಡ್ ಡಯಾಬಿಟಿಕ್ ಡೇ ಇದೆ. ಆ ಒಂದು ಡಯಾಬಿಟಿಕ್ ಒಂದು ಡಿಸೀಸ್ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ನಿಹಾಲ್ ಸುಲ್ತಾನ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ಡಯಾಬಿಟಿಕ್ ಅಲ್ಲಿ ತಮ್ಮದೇ ಆದಂತಹ ಒಂದು ಅನುಭವ ಹೊಂದಿರತಕ್ಕಂಥವ್ರು. ಸೊ ಬನ್ನಿ ಅವ್ರ ಜೊತೆ ಮಾತಾಡೋಣಂತೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸೊ ಮೇಡಮ್, ನಮ್ಮ ವೀಕ್ಷಕರಿಗೆ ನಿಮ್ಮದೊಂದು ಪರಿಚಯ ಮಾಡ್ಕೊಡಿ. ಸೊ ನಾನು ಬೇಸಿಕ್ಲಿ ಬ್ಯಾಂಗ್ಳೂರ್ನಿಂದ ಅಲ್ಲೇ ಹುಟ್ಟಿದ್ದೀನಿ, ಅಲ್ಲೇ ಕಾಲೇಜ್ ಸ್ಕೂಲಿಂಗ್ ಎಲ್ಲ ಅಲ್ಲೇ. MBBS ಗುಲ್ಬರ್ಗಾನಲ್ಲಿ ಮಾಡಿದ್ದೀನಿ. ಆ್ಯಂಡ್ ನಾನು ಡಯಾಬಿಟೀಸ್ ಫೆಲೋಶಿಪ್ ಇನ್ ಡಯಾಬಿಟೀಸ್ ನಾರಾಯಣ ಹೃದಯಾಲಯ ಬ್ಯಾಂಗ್ಳೂರ್ ಅಲ್ಲಿ ಮಾಡಿದ್ದೀನಿ. ಸೊ ರೈಟ್, ಈಗ ಇಲ್ಲಿ ಬಳ್ಳಾರಿಯ ಹೆಲ್ತ್ ಸಿಟಿಯಲ್ಲಿ ನೀವು ಕಾರ್ಯನಿರ್ವಹಿಸ್ತಿದ್ದೀರಿ. ಸೊ ಇವು ನವೆಂಬರ್ 14 ವರ್ಲ್ಡ್ ಡಯಾಬಿಟಿಕ್ ಡೇ ಅಂತ ಕರಿತೀವಿ. ಸೊ ಅದು ನವೆಂಬರ್ 14 ಏನ್ ಸ್ಪೆಷಾಲಿಟಿ ಏನಿದೆ? ಸೊ ಇನ್ಸುಲಿನ್ ನ 2 ಡಾಕ್ಟರ್ಸ್ ಸೇರಿ ಇನ್ವೆಂಟ್ ಮಾಡಿದ್ದಾರೆ. ಸೊ ಒಬ್ರು ಡಾಕ್ಟರ್ ಫೆಡ್ರಿಕ್ ಬ್ಯಾಂಟಿಂಗ್ ಅಂತ, ಅವ್ರ ಬರ್ತ್ಡೇ ನವೆಂಬರ್ 14 ಅಲ್ಲಿದೆ. ಸೊ ಅದಕ್ಕೆ ವರ್ಲ್ಡ್ ಡಯಾಬಿಟೀಸ್ ಡೇ ಆ ದಿವಸ ಸೆಲೆಬ್ರೇಟ್ ಮಾಡ್ತಿದೀವಿ ನಾವು. ಅಂಡ್ ಚಿಲ್ಡ್ರನ್ಸ್ ಡೇ ಕೂಡ ಆ ರೋಜು. ಸೊ ಟೈಪ್ 1 ಡಯಾಬಿಟೀಸ್ ಯೂಶುವಲಿ ಚಿಲ್ಡ್ರನ್ ಮಕ್ಕಳಲ್ಲಿ ಇರುತ್ತೆ. ಸೊ ಅದು ಸೇರಿ ವರ್ಲ್ಡ್ ಡಯಾಬಿಟೀಸ್ ಡೇಸ್ ಆನ್ 14th. ಬಟ್ ಇದು ಈ ಡಯಾಬಿಟಿಕ್ ಮಧುಮೇಹ ಅಂತ ಕರಿತೀವಿ, ಕನ್ನಡದಲ್ಲಿ ಸಕ್ಕರೆ ಕಾಯಿಲೆ ಅಂತ ಕರಿತೀವಿ. ಸೊ ಇದು ಭಾರತದಲ್ಲಿ ಬಹಳ ಜನಕ್ಕೆ ಇಂಪ್ಯಾಕ್ಟ್ ಆಗ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ಹೇಳಾಗಿದೆ, ಈ ಏನಿದು ಶುಗರ್ ಅಂದ್ರೆ ಏನಿದು, ಈ ಡಯಾಬಿಟಿಕ್ ಅಂದ್ರೆ ಏನಿದು? ಸೊ ಶುಗರ್ ಅಲ್ಲಿ 2 ಪ್ರಕಾರ ಇರುತ್ತೆ ಡಯಾಬಿಟೀಸ್. ಸೊ ಟೈಪ್ 1 ಇರುತ್ತೆ, ಟೈಪ್ 2 ಇರುತ್ತೆ. ಸೊ ಟೈಪ್ 1 ಏನಂದ್ರೆ ಹುಟ್ಟಿದ ತಕ್ಷಣ ಬರೋದು. ಸೊ ಮೇ ಬಿ 3 years ಏಜ್, 4 years ಏಜ್, 5 years ಏಜ್ ಆ ಥರ ಇರುತ್ತೆ. ಅದರಲ್ಲಿ ಪೂರ್ತಿ ಪ್ಯಾಂಕ್ರಿಯಾಸ್ ಫಂಕ್ಷನಿಂಗ್ ಡ್ಯಾಮೇಜ್ ಇರುತ್ತೆ. ಸೊ ಅದಕ್ಕೆ ನಾವು ಟೈಪ್ 1 ಹೇಳ್ತೀವಿ. ಟೈಪ್ 2 ಏನಂದ್ರೆ ನಾವು ನಮ್ಮ ಲೈಫ್ ಸ್ಟೈಲ್ ಸರಿ ಮೇಂಟೈನ್ ಮಾಡಲಿಲ್ಲ, ಅದ್ರ ಬಗ್ಗೆ ಬರುತ್ತೆ ಅದು ಟೈಪ್ 2. ಟೈಪ್ 1 ಅಲ್ಲಿ ಅಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ಸ್ ಎಲ್ಲ ಯಾವ ತರ ಇರುತ್ತೆ? ಟೈಪ್ 1 ಅಲ್ಲಿ ಯೂಶುವಲಿ ಇನ್ಸುಲಿನ್ ಇಂಜೆಕ್ಷನ್ಸೇ ಅದೊಂದೇ ಟ್ರೀಟ್ಮೆಂಟ್ ಇರೋದು ಸದ್ಯಕ್ಕೆ. ಸೊ ಫ್ಯೂಚರಲ್ಲಿ ಇನ್ಸುಲಿನ್ ಟ್ಯಾಬ್ಲೆಟ್ಸ್ ಬರ್ಬೋದು, ಇವಾಗ ತನಕ ಬರಲಿಲ್ಲ ಬಿಕಾಸ್ ಅನ್ಸ್ಟೇಬಲ್ ಕಾಂಪೌಂಡ್ ಅದು ಬೇಗ ಡಿನೇಚರ್ ಆಗಿಬಿಡತ್ತೆ. ಸೊ ಅದಕ್ಕೆ ಇಂಜೆಕ್ಷನ್ಸ್ ಒಂದೇ ಸೊಲ್ಯೂಷನ್ ಅದಕ್ಕೆ. ಆ್ಯಂಡ್ ಪ್ಯಾನ್ಕ್ರಿಯಾಟಿಕ್ ಇದು ಟ್ರಾನ್ಸ್ಪ್ಲಾಂಟ್ ಕೂಡ ನೋಡ್ತಿದ್ದೀವಿ, ಬಟ್ ಇನ್ನೂ ಸಕ್ಸಸ್ ಇಲ್ಲ ಅದರಲ್ಲಿ. ಟೈಪ್ 2 ಅಲ್ಲಿ ಅಂದ್ರೆ? ಸೊ ಟೈಪ್ 2 ಅಲ್ಲಿ ಏನು ಇರುತ್ತೆ ಅಂದ್ರೆ, ನಾನು ಪೇಷಂಟ್ಸ್ ಕೂಡ ಹೇಳ್ತೀನಿ. ಸೊ ಇಟ್ಸ್ ಅ ಟ್ರಯಾಂಗಲ್, ಅಂದ್ರೆ 3 points. ಸೊ ಒಂದು ನಿಮ್ಮ ಮೆಡಿಸಿನ್, ಸೆಕೆಂಡ್ ನಿಮ್ಮ ಡಯಟ್, ಥರ್ಡ್ ನಿಮ್ಮ ಎಕ್ಸಸೈಸ್. ಸೊ ಇದೆಲ್ಲ ಸೇರಿ ಕಂಟ್ರೋಲರ್ ಇರುತ್ತೆ. ಸೊ ಕೆಲವ್ರಿಗೆ ಟ್ಯಾಬ್ಲೆಟ್ಸ್ ಅವಶ್ಯಕತೆ ಇರಲ್ಲ. ಸೊ ಬರೀ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂದ್ರೆ ನಿಮ್ಮ ಎಕ್ಸಸೈಸ್ ಒಳ್ಳೇದಿದೆ, ನಿಮ್ಮ ಡಯಟ್ ಒಳ್ಳೇದಿದೆ, ಅದಿದ್ರೆ ಕಂಟ್ರೋಲಲ್ಲಿ ಇರುತ್ತೆ. ಸೊ ಈ ಡಯಾಬಿಟಿಕ್ ಮೊದಲ ಹಂತದಲ್ಲಿ ನೋಡೋದಾದ್ರೆ ಅದು ನವೆಂಬರ್ 14 ಮಕ್ಕಳ ದಿನಾಚರಣೆ ಆಗಿರೋದ್ರಿಂದ, ಸೊ ಅಂದ್ರೆ ಈ ಮಕ್ಕಳು ಅಂದ್ರೆ ಈಗ 0 to 15 ಆಗಿರ್ಬೋದು, 18 ಆಗಿರ್ಬೋದು, ಈ ತರ ಡಯಾಬಿಟಿಕ್ ಅಟ್ಯಾಕ್ ಆಯ್ತು ಅಂತಂದ್ರೆ, ಸೊ ಅವ್ರು ಯಾವ ರೀತಿ ಪ್ರಿಕಾಷನ್ಸ್ ತಗೋಬೇಕು ಅಥವಾ ಯಾವ ರೀತಿಯಾದಂತ? ಸೊ ಪ್ರಿಕಾಷನ್ಸ್ ಅಂದ್ರೆ ಫಸ್ಟ್ ಈಸ್ ಡಿಸಪಾಯಿಂಟ್ ಆಗಬಾರ್ದು. ಓಕೆ, ಇಟ್ ಇಸ್ ಅ ಡಿಸೀಸ್ ಬಂದಿದೆ. ಸೊ ಅದನ್ನ ಹೆಂಗೆ ನಾವು ನೋಡ್ಕೋಬೇಕು, ಅದರಿಂದ ಫೋಕಸ್ ಮಾಡಬೇಕು. ಇದು ಹಂಗ್ ತಿಳ್ಕೊಬಾರ್ದು, ಬಂದಿದೆಯಲ್ಲ ನಂಗೆ ಏನಾಗತ್ತೆ ಹಂಗಲ್ಲ. ಸೊ ಮೆಡಿಸಿನ್ ಇದೆ, ಸೊ ಇನ್ಸುಲಿನ್ ತಗೋಬಹುದು. ಸೊ ಟೈಮ್ ಆಗಿ ಇನ್ಸುಲಿನ್ ತಗೋಬೇಕು, ಅವರು ಮಿಸ್ ಮಾಡಬಾರ್ದು ಮೆಡಿಸಿನ್. ಒಂದು ಮಿಸ್ ಮಾಡಿದ್ರೆ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಗತ್ತೆ ಶುಗರ್, ಸೊ ಪ್ರಾಬ್ಲಮ್ ಆಗತ್ತೆ. ಸೊ ಇನ್ಸುಲಿನ್ ರೆಗ್ಯುಲರ್ಲಿ ತಗೋಬೇಕು. ಸೆಕೆಂಡ್ ಎಕ್ಸಸೈಸ್. ಅವ್ರ ಮಕ್ಕಳು ಸೊ ಸ್ಪೋರ್ಟ್ಸ್ ಅಲ್ಲಿ ಇರ್ಬೋದು, ಏನಾದ್ರೂ ಒಂದು ಸ್ಪೋರ್ಟ್ಸ್ ಆಡ್ಬೋದು, ಇಲ್ಲ ಈವ್ನಿಂಗ್ ಟೈಮ್ಸ್ ಸ್ಕೂಲ್ ಮಿಂದ ಬಂದ ಮೇಲೆ ಹೊರಗಡೆ ಹೋಗ್ಬಿಟ್ಟು ಸ್ವಲ್ಪ ಎಕ್ಸಸೈಸ್ ತರ ಮಾಡ್ಕೋಬಹುದು. ಅಂಡ್ ಡಯಟ್, ಅವ್ರು ಏನ್ ತಗೊಂತಾ ಇದ್ದಾರೆ. ಸೊ ಸಕ್ಕರೆ ಕಡಿಮೆ ಇರೋ ಡಯಟ್ ತಗೋಬೇಕು. ಸೊ ಚಾಕ್ಲೇಟ್ಸ್, ನಿಮ್ಮ ಬೇಕರಿ ಐಟಮ್ಸ್, ಪಿಜ್ಜಾಸ್, ಕೂಲ್ ಡ್ರಿಂಕ್ಸ್ ಇದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು. ಸೊ ಮಕ್ಕಳು ಒಂದೊಂದ್ಸತಿ ಬೇಕು ಅಂತಾರೆ. ಸೊ ಆ ದಿವಸ ಏನಾದ್ರೂ ಚಾಕ್ಲೇಟ್ ಹಂಗೆ ತಿಂದಿದಾರೆ ಅಂದ್ರೆ ಸ್ವಲ್ಪ
ಬೇರೆ ಕಡೆ ಅಂದ್ರೆ ಊಟ ಅಲ್ಲಿ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ನೀವು. ಇದು ಡಿಸೀಸ್ ಬಂದಿರೋರಿಗೆ ಆಯ್ತು. ನಾರ್ಮಲ್ ಆಗಿ ಎಲ್ಲ ಪೇರೆಂಟ್ಸ್ ಗಳಿಗೆ ಹೇಳೋ ಹಾಗಿದ್ರೆ ನಿಮ್ಮ ಈಗಿನ ಮಕ್ಕಳು ಎಲ್ಲ ಆರಾಮಾಗಿ ಹೆಲ್ದಿ ಆಗಿರ್ತಾರೆ. ಸೊ ಹಾಗಂತ ಅವರು ಅದನ್ನ ಒಂದು ಬಾರ್ಡರ್ ನ ದಾಟ್ಲ ಆಗದೆ ಇದ್ರೆ ಯಾವ ರೀತಿಯಾದಂತ ಒಂದು ಫುಡ್ ಅಲ್ಲಿ ಆಗಿರ್ಬೋದು ಅವ್ರಿಗೆ ಏನು ನೀವು ಪೇರೆಂಟ್ಸ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಗೇನ್ ಜಂಕ್ ಫುಡ್ ಅವಾಯ್ಡ್ ಮಾಡಬೇಕು. ಸೊ ನೀವೆಲ್ಲ ಇದು ಯೂಶಲಿ ಇವಾಗ ಈ ಜನರೇಷನ್ ಅಲ್ಲಿ ಏನಾಗ್ಬಿಟ್ಟಿದೆ, ಪಿಜ್ಜಾ ಕಾಮನ್ ಇದೆ, ಬರ್ಗರ್ಸ್ ಕಾಮನ್ ಇದೆ, ಕೂಲ್ ಡ್ರಿಂಕ್ಸ್ ಕಾಮನ್ ಇದೆ. ಸೊ ಇದೆಲ್ಲ ಬಿಟ್ಟು ಮನೆಯಲ್ಲಿ ಏನ್ ಮಾಡ್ತಾರೆ ಅದನ್ನ ತಗೋಬೇಕು. ಅಂಡ್ ಎಕ್ಸಸೈಸ್, ಏನಾದ್ರೂ ಒಂದು ಫಾರ್ಮ್ ಆಫ್ ಗೇಮ್ ಆಡ್ಬೇಕು. ಹೊರಗಡೆ ಹೋಗ್ಬಿಟ್ಟು, ಮನೆಯಲ್ಲ, ಲ್ಯಾಪ್ಟಾಪ್ ಅಲ್ಲಲ್ಲ, ಫೋನ್ ಅಲ್ಲಲ್ಲ. ಸೊ ಅದೆಲ್ಲ ಬಿಟ್ಟು, ಗ್ಯಾಜೆಟ್ಸ್ ಬಿಟ್ಟು ಹೊರಗಡೆ ಹೋಗ್ಬಿಟ್ಟು ಆಟ ಆಡ್ಬೇಕು ಅವರು. ಸೊ ಈಗ ನೆಕ್ಸ್ಟ್ ಇವ್ರಿಗೆ ಏನು ಮಹಿಳೆಯರಿಗೆ ಬಂದ್ರೆ ಅಂದ್ರೆ ವಿಶೇಷವಾಗಿ ಈ ಡೆಲಿವರಿ ಟೈಮ್ ಅಲ್ಲಿ ಈ ತರ ಡಯಾಬಿಟಿಕ್ ಅಟ್ಯಾಕ್ ಆಗಂತಿರ್ತದೆ. ಸೊ ಆಮೇಲೆ ಈಗ ಮಹಿಳೆಯರಿಗೆ ಪ್ರಿಕಾಷನ್ಸ್ ಹೇಳೋ ಹಾಗಿದ್ರೆ, ಮಹಿಳೆಯರ ಬಗ್ಗೆ ಈ ಡಯಾಬಿಟಿಸ್ ವಿಷಯದ ಬಗ್ಗೆ ಹೇಳೋ ಹಾಗಿದ್ರೆ ಮಹಿಳೆಯರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಸೊ ಅಗೇನ್ ಜಸ್ಟೇಷನಲ್ ಡಯಾಬಿಟೀಸ್ಗೆ ಒಂದು ಕಾಸ್ ಅಂತೂ ಇಲ್ಲ. ಸೊ ಬರ್ಬೋದು, ಮೇ ನಾಟ್ ಹ್ಯಾಪನ್. ಸೊ ಆ ತರ ಇರ್ಬೋದು. ಅಂದ್ರೆ ಬಂದಿದ್ಮೇಲೆ ಅಗೇನ್ ಡಯಟ್ ಅವರು ರಿಸ್ಟ್ರಿಕ್ಟ್ ಮಾಡ್ಕೋಬೇಕು. ವೇಟ್ ಗೇನ್, ಸೊ ಪ್ರೆಗ್ನೆನ್ಸಿಯಲ್ಲಿ ಏನಾಗತ್ತೆ, ಪ್ರೆಗ್ನೆಂಟ್ ಇದ್ದಾರೆ, ತಿನ್ನಿ 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 ಅಂತಾರೆ, ಮನೆಯಲ್ಲಿ ತಿನ್ನಿ ಅಂತಾರೆ, ಎಲ್ಲರೂ ತಿನ್ನಿ, ಇಬ್ರಿಗೆ ತಿನ್ಬೇಕು ಆ ಕಾನ್ಸೆಪ್ಟ್ ಇಲ್ಲ. ಸೊ ಒಬ್ರಿಗೆ ತಿನ್ಬೇಕು, ನೀವೇನ್ ತಿಂತೀರಾ ಅದೇ ಮಗುಗೆ ಸಾಕಾಗತ್ತೆ. ಸೊ ಜಾಸ್ತಿ ತಗೋಬಾರ್ದು. ಅಂಡ್ ವಾಕಿಂಗ್, ಖಂಡಿತ ವಾಕಿಂಗ್ ಮಾಡ್ಬೇಕು. ಸೊ ಈಗ ಇವರು ಪುರುಷರ ವಿಷಯಕ್ಕೆ ಬಂದ್ರೆ, ಯಾಕಂದ್ರೆ ಅವರಿಗೆ ಸ್ಟ್ರೆಸ್ ಇರುತ್ತೆ, ವರ್ಕ್ ಇರ್ತದೆ, ಫ್ಯಾಮಿಲಿ ಪ್ರೆಷರ್, ಪ್ರೊಫೆಷನಲ್ ಪ್ರೆಷರ್ ಇರ್ತದೆ, ಆಮೇಲೆ ಹೊರಗಡೆ ಬೇರೆ ರೀತಿಯಾದಂತಹ ಸಮಸ್ಯೆಗಳು ಇರ್ತವೆ. ಸೊ ಹಾಗಾಗಿ ಈ ಡಯಾಬಿಟಿಕ್ ಪುರುಷರಲ್ಲಿ ಯಾವ ರೀತಿ ಅಟ್ಯಾಕ್ ಆಗುತ್ತೆ, ಅಥವಾ ಅಂತ ಒಂದು ವೇಳೆ ಅಟ್ಯಾಕ್ ಆದಾಗೆ ಅಥವಾ ಆ ಒಂದು ರೋಗಕ್ಕೆ ತುತ್ತಾದಾಗೆ ಯಾವ ರೀತಿ ಪ್ರಿಕಾಷನ್ಸ್ ತಗೋಬೇಕು, ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅಂತ ಎಲ್ಲರಿಗೆ ಒಂದೇ ಇದು, ಡಯಟ್ ಕಂಟ್ರೋಲ್ ಮಾಡ್ಕೋಬೇಕು ಅಂಡ್ ಎಕ್ಸಸೈಸ್ ಮಾಡ್ಕೋಬೇಕು. ಸೊ ಕೆಲವ್ರಿಗೆ ಮೋಸ್ಟ್ಲಿ ಇವಾಗ ಏನಾಗಿದೆ, ಈ ಜನರೇಷನ್ ಅಲ್ಲಿ ಕಂಪ್ಯೂಟರ್ ಮುಂದೆ ಕೂತ್ಕೊಳ್ತಾರೆ. ಸೊ ಅವರ್ಸ್ ಟುಗೆದರ್ 10 hours 12 hours ಒಂದೇ ಕಡೆ ಕೂತ್ಕೊಂಡಿರ್ತಾರೆ. ಸೊ ಹಂಗ್ ಮಾಡಬಾರ್ದು. ಸೊ ಅವರ್ಲಿ ಒನ್ಸ್ ಒಂದು 5 ನಿಮಿಷ ವಾಕ್ ಮಾಡಬೇಕು, ಎದ್ದೋಡ್ಬಿಟ್ಟು ವಾಕ್ ಮಾಡಬೇಕು. ಇಲ್ಲ ಒಂದು ½ an hour ನಿಂತ್ಕೋಬಿಟ್ಟು ಕೆಲಸ ಮಾಡ್ಕೋಬೇಕು. ಸೊ ಆ ತರ ಮಾಡ್ಬೋದು. ಎದಕ್ಕಂದ್ರೆ ನಿಮ್ಮ ಹತ್ರ ಟೈಮ್ ಇಲ್ಲ ವರ್ಕೌಟ್ ಮಾಡಕ್ಕೆ, ಇಲ್ಲ ವಾಕಿಂಗ್ ಮಾಡಕ್ಕೆ. ಸೊ ಈ ತರ ನೀವು ಅವರ್ಲಿ ಒನ್ಸ್ ನಿಮ್ಮ ರೊಟೀನ್ ಅಲ್ಲಿ ಹಾಕೋಬಹುದು. ಇದು ಸ್ವಲ್ಪ ಸ್ವಲ್ಪ ಚೇಂಜ್ ಮಾಡಿದ್ರೆ ಲಾಂಗ್ ಟರ್ಮ್ ಅಲ್ಲಿ ಹೆಲ್ಪ್ ಆಗತ್ತೆ ನಿಮ್ಗೂ. ಸೊ ರೈಟ್, ಇದು ನಾವು ಈಗ ಎಲ್ಲ ಮಕ್ಕಳ ಬಗ್ಗೆ ಮಾತಾಡಿದ್ವಿ, ಮಹಿಳೆಯರ ಬಗ್ಗೆ ಮಾತಾಡಿದ್ವಿ, ಈಗ ಪುರುಷರಲ್ಲಿ ಯಾವ ರೀತಿ ಪ್ರಿಕಾಷನ್ಸ್ ತಗೋಬೇಕು ಅಂತ ಮಾತಾಡಿದ್ವಿ. ಸೊ ಇದು ಓವರ್ ಆಲ್ ನಾವು ಕರ್ನಾಟಕ ನೋಡಿದ್ರೆ, ಓವರ್ ಆಲ್ ಇಂಡಿಯಾ ನೋಡಿದ್ರೆ, ಸೊ ಇದು ಯಾವ ರೀತಿ ಪರಿಣಾಮ ಬೀರ್ತದೆ, ಎಷ್ಟು ಪರ್ಸೆಂಟೇಜ್ ಜನಕ್ಕೆ ಇದು ಎಫೆಕ್ಟ್ ಆಗ್ತಾ ಇದೆ? ಸೊ ಕರೆಂಟ್ಲಿ ಇಂಡಿಯಾ ಲೀಡಿಂಗ್ ಅಲ್ಲಿ ಇದೆ ಡಯಾಬಿಟೀಸ್ಗೆ. ಸೊ ಎದಕ್ಕಂದ್ರೆ ನಮ್ಮ ಆಹಾರ ನೀವು ನೋಡಿದ್ರೆ ಇಸ್ ಬೇಸಿಕ್ಲಿ ಕಾರ್ಬೋಹೈಡ್ರೇಟ್ಸ್. ಅನ್ನ ಕಾರ್ಬೋಹೈಡ್ರೇಟ್ಸ್, ನಿಮ್ ರೊಟ್ಟಿ ಕಾರ್ಬೋಹೈಡ್ರೇಟ್ಸ್, ನಾವು ಎಲ್ಲ ಅದೇ ತಗೊಳ್ತೀವಿ. ಬೆಳಗ್ಗೆ ಎದ್ದ ತಕ್ಷಣ ಇಡ್ಲಿ ದೋಸಾ ಅದನ್ನು ರೈಸೇ, ತಿರ್ಗಾ ಮಧ್ಯಾಹ್ನ ರೈಸ್ ಇರತ್ತೆ, ರಾತ್ರಿ ತಿರ್ಗಾ ಚಪಾತಿ ಇರತ್ತೆ, ಅದು ವೀಟ್. ಸೊ ಎಲ್ಲ ನಮ್ ಮೇಜರ್ ಡಯಟ್ ಕಾಂಪೋಸಿಷನ್ನೇ ಕಾರ್ಬೋಹೈಡ್ರೇಟ್ಸ್. ಸೊ ಅದು ಸ್ವಲ್ಪ ಕಡಿಮೆ ಮಾಡ್ಕೊಬಿಟ್ಟು ವೆಜಿಟೇಬಲ್ಸ್ ಜಾಸ್ತಿ ತಗೋಬೇಕು. ಸೊ ನೀವು 3 ರೋಟೀಸ್ ತಗೊಂತಿದ್ದೀರಾ ಅಂದ್ರೆ 3 ರೋಟಿ ತಗೊಂತಿದ್ದೀರಾ, ಅದನ್ನ ಕಟ್ ಮಾಡಿಬಿಟ್ಟು 2 ಮಾಡ್ಕೊಬಿಟ್ಟು ಆ 1 ರೋಟಿ ಬದಲು ವೆಜಿಟೇಬಲ್ಸ್ ತಗೊಳ್ಳಿ, ಸೊಪ್ಪು ತರಕಾರಿ ತಗೊಳ್ಳಿ, ಜಾಸ್ತಿ ತಗೊಳ್ಳಿ. ಅಂಡ್ ಪ್ರತಿ ಊಟದಲ್ಲಿ ಅಂದ್ರೆ ನಿಮ್ ಮಾರ್ನಿಂಗ್ ಟಿಫಿನ್ನು, ಲಂಚು, ಡಿನ್ನರು ಎಲ್ಲದಲ್ಲಿ ಸ್ವಲ್ಪ ವೆಜಿಟೇಬಲ್ಸ್ ಇರಬೇಕು. ಅಂಡ್ ಆಯಿಲ್, ನಮ್ ಇಂಡಿಯನ್ ಭಾರತೀಯ ಊಟದಲ್ಲಿ ಆಯಿಲ್ ಜಾಸ್ತಿ ಇರತ್ತೆ. ಫ್ರೈಡ್ ಐಟಮ್ಸ್, ವಡೆ ಅಂಡ್ ಅಪ್ಪಡಂ ಇದೆಲ್ಲ. ಸೊ ಅದು ಸ್ವಲ್ಪ ಕಡಿಮೆ ಮಾಡ್ಕೋಬಿಟ್ಟು. ಸೊ ಯೂಶುವಲಿ WHO ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನ್ ಹೇಳ್ತಾರಂದ್ರೆ ಪ್ರತಿ ಒಬ್ರಿಗೆ 1 ತಿಂಗಳಿಗೆ ½ ಲೀಟರ್ ಆಯಿಲ್ ಅಷ್ಟೇ ಯೂಸ್ ಮಾಡಬೇಕು. ಸೊ ರೈಟ್, ಈ ಶುಗರ್ ಜೊತೆಗೆ BP ಅನ್ನೋದೊಂದು ಬರುತ್ತೆ, ಹೈಪರ್ಟೆನ್ಷನ್ ಬರುತ್ತೆ. ಇವೆರಡು ಬ್ಲೆಂಡ್ ಆಗ್ಬಿಟ್ರೆ ಕಷ್ಟ ಆಗುತ್ತೆ, ಅಥವಾ ಶುಗರ್ ಬಂದವರಿಗೆ BP ಕಂಪಲ್ಸರಿ ಬರುತ್ತಾ, ಅಥವಾ ಈ BP ಶುಗರ್ ಎರಡು ಕಂಪೇರ್ ಮಾಡೋ ಹಾಗಿದ್ರೆ? ಹಂಗೇನಿಲ್ಲ, ಬರ್ಬೋದು. ಬಿಕಾಸ್ ಸೊ ಏನಾಗತ್ತೆ, ಶುಗರ್ ಬಂದ ಮೇಲೆ ಸ್ಟ್ರೆಸ್ ತಗೊಳ್ತೀರಾ, ಶುಗರ್ ಬಂದಿದೆ 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 ಅಂತ. ಸೊ BP ಜಾಸ್ತಿ ಆಗತ್ತೆ. ಸೊ
ಅದು ಒಂದು ಡಿಸೀಸು, ಅದಕ್ಕೆ ಮೆಡಿಸಿನ್ ಇದೆ. ಸೊ ಮೆಡಿಸಿನ್ ತಗೋಬೇಕು, ಡಾಕ್ಟರ್ ಹೆಂಗ್ ಹೇಳ್ತಾ ಇದಾರೆ ಹಂಗ್ ಮಾಡ್ಕೋಬಿಟ್ರೆ ಅದು ಕಂಟ್ರೋಲ್ ಅಲ್ಲಿ ಇರತ್ತೆ. ಸೊ ಅದಕ್ಕೆ ಅದು ಬಂದಿದ್ರೆ ಇನ್ನೊಂದು ಬರ್ಬೇಕು ಹಂಗೇನಿಲ್ಲ. ಸೊ ರೈಟ್, ಇಲ್ಲಿ ಬಳ್ಳಾರಿ ಹೆಲ್ತ್ ಸಿಟಿಗೆ ಬಂದ್ರೆ ಸೊ ಈ ರೀತಿ ಡಯಾಬಿಟಿಕ್ ಸಂಬಂಧಪಟ್ಟಂತೆ ಏನು ಸ್ಪೆಷಾಲಿಟಿ ಇದೆ ಅಂತ ಅನ್ಸುತ್ತೆ? ಸೊ ನಾನು ಇಲ್ಲಿ ಡಯಾಬಿಟಾಲಜಿಸ್ಟ್, ಸೊ ಮೆಡಿಸಿನ್ ಬಗ್ಗೆ ನಾನು ಇನ್ಚಾರ್ಜ್ ಇದ್ದೀನಿ. ಸೊ ಏನ್ ಮೆಡಿಸಿನ್ ತಗೋಬೇಕು, ಹೆಂಗ್ ಮಾಡ್ಬೇಕು ಅದೆಲ್ಲ ನಾನು ಹೇಳ್ಕೊಡ್ತೀನಿ. ಅಂಡ್ ಸ್ವಲ್ಪ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಕೂಡ ನಾನು ಹೇಳ್ಕೊಡ್ತೀನಿ. ನಮ್ಮ ಹತ್ರ ಒಬ್ರು ಡಾಕ್ಟರ್ ಮೋನಿಕಾ ಅಂತ ಡಯಟಿಷಿಯನ್ ಇದ್ದಾರೆ. ಸೊ ಅವರು ಡಯಟ್ ಬಗ್ಗೆ ಹೇಳ್ಕೊಡ್ತಾರೆ, ಎಷ್ಟು ಕ್ಯಾಲರೀಸ್ ತಗೋಬೇಕು ದಿವಸ ಅಲ್ಲಿ ಅಂಡ್ ಹೆಂಗ್ ತಗೋಬೇಕು. ನೀವು ರೋಜ್ ತಿನ್ನೋ ಆಹಾರನಿಂದನೇ ಅವರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬಿಟ್ಟು ಇದು ಎಷ್ಟು ತಗೋಬೇಕು, ಎಷ್ಟು ಕಡಿಮೆ ಮಾಡ್ಕೋಬೇಕು ಹೇಳ್ಕೊಡ್ತಾರೆ. ಸೊ ಕಂಪ್ಲೀಟ್ ನಿಮ್ಗೂ ಪ್ಯಾಕೇಜ್ ಸಿಕ್ಕತ್ತೆ, ದ ಟ್ರಯಾಂಗಲ್: ಮೆಡಿಸಿನ್, ಯೋರ್ ಡಯಟ್ ಅಂಡ್ ಎಕ್ಸರ್ಸೈಸ್ ಎಲ್ಲ ಹೇಳ್ಕೊಡ್ತೀವಿ ನಾವು. ರೈಟ್. ಸೊ ಇವತ್ತು ಏನು ವರ್ಲ್ಡ್ ಡಯಾಬಿಟಿಕ್ ಡೇ ಇದೆಯಲ್ಲ, ಸೊ ಇವತ್ತು ಎಲ್ಲ ನಮ್ಮ ವೀಕ್ಷಕರಿಗೆ ಯಾವ ರೀತಿಯಾದಂತ ಒಂದು ಕಿವಿ ಮಾತು ಹೇಳಿದ್ರೆ? ಸೊ ಎಲ್ಲರ ಡಯಾಬಿಟೀಸ್ ಇರೋರ್ಗೆ ಸ್ಟ್ರೆಸ್ ತಗೋಬೇಡಿ. ಒಂದು ಡಾಕ್ಟರ್ಸ್ ಹೆಂಗ್ ಹೇಳ್ತಾರೆ ಹಂಗ್ ಫಾಲೋ ಅಪ್ ಮಾಡಬೇಕು. ಎದಕ್ಕಂದ್ರೆ ಬಹಳ ಪೇಷಂಟ್ಸ್ ಏನ್ ಮಾಡ್ತಾರೆ, ಒಂದ್ಸತಿ ಬರ್ತಾರೆ ತಿಂಗಳು ಆದ್ಮೇಲೆ ಕೂಡ ಬರಲ್ಲ. ಸೊ ಅವರೇ ಸೆಲ್ಫ್ ಮೆಡಿಕೇಶನ್ ಮಾಡ್ತಾರೆ. ಡಾಕ್ಟರ್ ಕೊಟ್ಟಿದಾರಲ್ಲ ಈ ಟ್ಯಾಬ್ಲೆಟ್ಸ್, ಕಂಟಿನ್ಯೂ 6 months ಆದ್ರೂ ಕೂಡ ಯಾರು ಬರಲ್ಲ. ಸೊ ಬರ್ಬೇಕು, ಎಸ್ ಅಟ್ಲೀಸ್ಟ್ 3 months 3 ತಿಂಗಳಿಗೆ ಒಂದ್ಸತಿ ಬರ್ಬೇಕು ಡಾಕ್ಟರ್ ಹತ್ರ. ಅದು ಬ್ಲಡ್ ಶುಗರ್ ಚೆಕ್ ಮಾಡ್ಕೋಬೇಕು. ನೀವು ತಿಂಗಳಿಗೆ ಒಂದ್ಸತಿ ಅಟ್ಲೀಸ್ಟ್ ಮಾಡ್ಕೋಬೇಕು ಬ್ಲಡ್ ಶುಗರ್, ಅಂದ್ರೆ ಖಾಲಿ ಹೊಟ್ಟೆದು ಅಂಡ್ ಊಟ ಆದ್ಮೇಲೆ 2 ಶುಗರ್ ಚೆಕ್ ಮಾಡ್ಬಿಟ್ಟು ಹೆಂಗಿದೆ ನೋಡ್ಕೋಬಿಟ್ಟು ಏನಾದ್ರೂ ಹೆಚ್ಚು ಕಡಿಮೆ ಇದ್ರೆ ಡಾಕ್ಟರ್ ಹತ್ರ ಬನ್ನಿ. ಇಲ್ಲ ಕಂಟ್ರೋಲ್ ಅಲ್ಲಿ ಇದೆ ಅಂದ್ರೆ 3 months ಒಂದ್ಸತಿ ಬನ್ನಿ. ಸೊ ರೈಟ್, ಇದು ಡಾಕ್ಟರ್ ನಿಹಾಲ್ ಸುಲ್ತಾನ್ ಅವರ ಮಾತುಗಳಾಗಿದ್ವು. ಸೊ ಈ ಒಂದು ಡಯಾಬಿಟಿಕ್ ಬಗ್ಗೆ, ಮಧುಮೇಹದ ಬಗ್ಗೆ ಸಂಕ್ಷಿಪ್ತವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಾರೆ. ಮೇಡಮ್, ಇಷ್ಟೊತ್ತು ಸಮಯ ಕೊಡ್ತಕ್ಕ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸೋ ಮಚ್.